ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳಿವೆ ಅಂತ ಇಡೀ ದೇಶಕ್ಕೆ ಕಾಗೆ ಹಾರಿಸಿದಂಥ ಬುರುಡೆ ಗ್ಯಾಂಗ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಎಫ್ಐಆರ್ನಿಂದ ಹೆಸರು ಕೈಬಿಡಬೇಕು, ನಮ್ಮ ವಿರುದ್ಧದ ಎಫ್ಐಆರ್ ರದ್ದು ಮಾಡಬೇಕು, ವಿಚಾರಣೆಗೆ ಕರೆದಿರುವಂಥ ನೋಟಿಸನ್ನು ರದ್ದು ಮಾಡಬೇಕು ಅಂತ ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈ ಅರ್ಜಿಯ ವಿಚಾರಣೆ ನಡೆಸಿದಂಥ ಕೋರ್ಟ್ ತನಿಖೆಗೆ ತಾತ್ಕಾಲಿಕ ತಡೆ ನೀಡಿದೆ. ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆಗೆ ಹೈಕೋರ್ಟ್ ತಡೆ. ನವೆಂಬರ್ 12ರವರೆಗೆ ತನಿಖೆಗೆ ತಡೆ ನೀಡಿದ ಹೈಕೋರ್ಟ್. ಸರ್ಕಾರಕ್ಕೂ ವರದಿ ಸಲ್ಲಿಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಬುರುಡೆ ಕೇಸ್ನಲ್ಲಿ ಇಡೀ ಬುರುಡೆ ಗ್ಯಾಂಗ್ಗೆ ನೋಟಿಸ್ ಮೇಲೆ ನೋಟಿಸ್ ಜಾರಿಯಾಗ್ತಿದೆ. ನವೆಂಬರ್ನಲ್ಲಿ ವರದಿ ಸಲ್ಲಿಸಲು ಎಸ್ಐಟಿ ಸಜ್ಜಾಗ್ತಿದ್ದ ವೇಳೆಯಲ್ಲೇ ಹೈಕೋರ್ಟ್ ತನಿಖೆಗೆ ಬ್ರೇಕ್ ಹಾಕಿದೆ. ಬುರುಡೆ ಚೆನ್ನಯ್ಯ ನೂರಾರು ಶವಗಳನ್ನ ಹೊತ್ತಿದ್ದಾಗಿ ಬುರುಡೆ ಬಿಟ್ಟಿದ್ದ. ಈತನ ಬುರುಡೆ ಮಾತು ಕೇಳಿ ಎಸ್ಐಟಿ ರಚಿಸಲಾಗಿತ್ತು. 20ಕ್ಕೂ ಹೆಚ್ಚು ಕಡೆ ಅಗೆಯಲಾಗಿತ್ತು. ಆದರೆ ಬುರುಡೆ ಸಿಗದೆ ಷಡ್ಯಂತ್ರ ಬಹಿರಂಗಪಡಿಸಿದ್ದ ಚಿನ್ನಯ್ಯನನ್ನೇ ಪೊಲೀಸರು ದೂರುದಾರನ ಸ್ಥಾನದಿಂದ ಆರೋಪಿ ಸ್ಥಾನಕ್ಕೆ ವರ್ಗಾಯಿಸಿದ್ರು. ಪ್ರಕರಣ ಮತ್ತೊಂದು ದಿಕ್ಕಿಗೆ ತಿರುಗಿತ್ತು. ಆಗ ಬುರುಡೆ ಗ್ಯಾಂಗೂ ನಡುಕ ಶುರುವಾಗಿತ್ತು. ಸತ್ಯ ಶೋಧನೆಗಿಳಿದ ಎಸ್ಐಟಿ ಚಿನ್ನಯ್ಯನ ಸುತ್ತ ಗುರುತಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ, ಗಿರೀಶ್ ಮಠಣ್ಣನವರ್, ಜಯಂತ್ ಹಾಗೂ ವಿಠ್ಠಲಗೌಡ ಪಾತ್ರದ ತನಿಖೆ ಆರಂಭಿಸಿತ್ತು. ಬಂಧನಕ್ಕೆ ಅವಕಾಶವಿರುವ ಸೆಕ್ಷನ್ 35(3) ಅಡಿ ನೋಟಿಸ್ ಜಾರಿಗೊಳಿಸಿತ್ತು. ಹೀಗಾಗಿ ಬಂಧನದ ಭೀತಿಗೊಳಗಾದ ಈ ನಾಲ್ವರು ಪ್ರಕರಣ ರದ್ದುಪಡಿಸುವಂತೆ ಹೈಕೋರ್ಟ್ ಕದ ತಟ್ಟಿದ್ರು. ಧರ್ಮಸ್ಥಳ ಪೊಲೀಸ್ ಠಾಣೆಯ ಎಫ್ಐಆರ್ 39/2025 ರದ್ದು ಮಾಡಬೇಕು, ನಮ್ಮ ಹೆಸರು ಕೈ ಬಿಡಬೇಕು, ನಾವು ಆರೋಪಿಗಳಲ್ಲ, ನಮಗೆ ನೋಟಿಸ್ ನೀಡಲಾಗ್ತಿದೆ, ನೋಟಿಸ್ಗೂ ತಡೆ ನೀಡಬೇಕು ಅಂತ ಉಲ್ಲೇಖಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇಡೀ ಪ್ರಕರಣದ ತನಿಖೆಗೆ ತಡೆ ನೀಡಿದೆ. ಹಾಗಾದ್ರೆ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ, 9 ಬಾರಿ ಈಗಾಗಲೇ ನೋಟಿಸ್ ನೀಡಿ ವಿಚಾರಣೆ ನಡೆಸಿದ್ದಾರೆ. ಎಫ್ಐಆರ್ನಲ್ಲಿ ನಮ್ಮನ್ನ ಆರೋಪಿಗಳೆಂದು ಉಲ್ಲೇಖಿಸಿಲ್ಲ. ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸ್ಆಪ್, ಇಮೇಲ್ನಲ್ಲಿ ನೀಡಿದ್ದಾರೆ. ಎಸ್ಐಟಿ ಸಮನ್ಸ್ ನೀಡಿರೋದು ಕಾನೂನು ಬಾಹಿರ. ನಾವು ಆರೋಪಿಗಳು ಅಲ್ಲ, ಸಾಕ್ಷಿಗಳು ಅಲ್ಲ. ಈಗ 10ನೇ ನೋಟಿಸ್ ನೀಡಿ ಬೆಳಗ್ಗೆಯಿಂದ ಮಧ್ಯರಾತ್ರಿಯವರೆಗೆ ಕೂರಿಸಿದ್ದಾರೆ. ಈಗಾಗಲೇ 150 ಗಂಟೆಗೂ ಹೆಚ್ಚು ಕಾಲ ನಮ್ಮ ವಿಚಾರಣೆ ನಡೆಸಿದ್ದಾರೆ. 2.5 ತಿಂಗಳ ನಂತರ ಹೊಸ ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ. ಇಷ್ಟೊಂದು ನೋಟಿಸ್ ಏಕೆ ಕೊಟ್ಟಿದ್ದಾರೆ? ಪ್ರತಿದಿನ ಒಂದೊಂದು ನೋಟಿಸ್ ನೀಡಿದ್ದೀರಾ? ಹೀಗಂತ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಮಾಡಿದೆ. ಇದಕ್ಕುತ್ತರಿಸಿದ ಎಸ್ಐಟಿ ಪರ ಎಸ್ಪಿಪಿ ಬಿಎನ್ ಜಗದೀಶ್, ಅರ್ಜಿದಾರರ ಪ್ರಚೋದನೆ ಮೇಲೆ ಚಿನ್ನಯ್ಯ ದೂರು ನೀಡಿದ್ದಾನೆ. ಇವರ ದೂರು ಆಧರಿಸಿ ಧರ್ಮಸ್ಥಳ ಗ್ರಾಮದ 20 ಕಡೆ ಅಗೆಯಲಾಗಿದೆ. ಆರೋಪ ಸುಳ್ಳಾದ ಬಳಿಕ ಚಿನ್ನಯ್ಯ 164 ಹೇಳಿಕೆ ನೀಡಿದ್ದಾನೆ. ಅರ್ಜಿದಾರರೇ ಪ್ರಚೋದನೆ ನೀಡಿದ್ದ ಬಗ್ಗೆ ಆರೋಪ ಮಾಡಿದ್ದಾನೆ. ಆರಂಭದಲ್ಲಿ ಸಾಕ್ಷಿಗಳಾಗಿ ಅರ್ಜಿದಾರರಿಗೆ ನೋಟಿಸ್ ನೀಡಲಾಗಿತ್ತು. ಈಗ ಆರೋಪಿಗಳನ್ನಾಗಿ ಇವರಿಗೆ ನೋಟಿಸ್ ನೀಡಲಾಗಿದೆ. ಹಾಗಿದ್ರೆ ಇವರ ಮೇಲೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸಬಹುದಿತ್ತಲ್ಲ? ದಾಖಲಿಸಿರುವ ಎಫ್ಐಆರ್ನಲ್ಲೇ ತನಿಖೆ ಮುಂದುವರಿಸಬಹುದೆಂದು ಸುಪ್ರೀಂ ಕೋರ್ಟ್ ತೀರ್ಪಿದೆ. 35(3) ಅಡಿ ನೋಟಿಸ್ ಜಾರಿಗೊಳಿಸಿದ ಬಳಿಕ ಅರ್ಜಿದಾರರು ವಿಚಾರಣೆಗೆ ಬಂದಿಲ್ಲ. ಈಗ ಹೊಸದಾಗಿ 35(3) ಅಡಿಯಲ್ಲಿ ನೋಟಿಸ್ ಜಾರಿಗೊಳಿಸಲಾಗಿದೆ. ಹೀಗಂತ ಹೈಕೋರ್ಟ್ಗೆ ಎಸ್ಪಿಪಿ ಬಿಎನ್ ಜಗದೀಶ್ ಪ್ರತಿಕ್ರಿಯಿಸಿದ್ದು, ಇದಕ್ಕೆ ಪ್ರತಿಕ್ರಿಯಿಸಿದ ವಕೀಲ ಬಾಲನ್ ಬಂಧನದಿಂದ ರಕ್ಷಣೆ ನೀಡುವಂತೆ ಮನವಿ ಮಾಡಿದರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಧರ್ಮಸ್ಥಳದ ಬುರುಡೆ ತನಿಖೆಗೆ ನವೆಂಬರ್ 12ರವರೆಗೆ ತಡೆ ನೀಡಿತು. ಹೀಗಾಗಿ ಬಂಧನದ ಭೀತಿ ಎದುರಿಸುತ್ತಿದ್ದ ನಾಲ್ವರಿಗೂ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಇದೇ ಆದೇಶವನ್ನಾಧರಿಸಿ ಜಾಮೀನು ಪಡೆದುಕೊಳ್ಳಲು ಚಿನ್ನಯ್ಯಗೆ ಅವಕಾಶ ದೊರೆತಂತಾಗಿದೆ. ಬುರುಡೆ ಗ್ಯಾಂಗ್ ಸಲ್ಲಿಸಿದ ಅರ್ಜಿ ವಿಚಾರ ರಾಜಕೀಯ ಪಡಸಾಲೆಯಲ್ಲೂ ರಿಂಗಣಿಸುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನ್ಯಾಯ ಉಳಿಬೇಕಿದೆ ಅಂದ್ರೆ, ಇನ್ನು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ಬಾಣವನ್ನ ಮತ್ತಷ್ಟು ಚೋಪು ಮಾಡಿದ್ದಾರೆ. So the law has to take its own course. ಆ ರಿಪೋರ್ಟ್ ಬರಲಿ, ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನಾವು ಗಮನಿಸೋಣ. ಯಾಕಂದ್ರೆ ಏನೇನು ಸತ್ಯಾಂಶ ಇತ್ತು ಅಂತ ನಮಗಿನ್ನ ಗೊತ್ತಿಲ್ಲ. ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ. ನಾನು ಯಾವ ಆಫೀಸರ್ ಅಂತಲೂ ನಾನು ಕೇಳಕ್ಕೆ ಹೋಗಿಲ್ಲ, ನಾನು ಮಾತಾಡಕ್ಕೆ ಹೋಗಿಲ್ಲ. ಒಟ್ಟೊಳಗೆ ನ್ಯಾಯ ಉಳಿಬೇಕು, ಧರ್ಮ ಉಳಿಬೇಕು. ಬುರುಡೆ ಗ್ಯಾಂಗಿನ ವಿಷಯದಲ್ಲಿ ಸರ್ಕಾರ ಪ್ರಥಮದಲ್ಲೇ ಎಡವಟ್ಟು ಮಾಡಿಕೊಂಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರ ರಾಜಕೀಯ ನಾಯಕರ ನಡುವೆ ಮತ್ತೊಂದು ಸುತ್ತಿನ ಸಮರ ಸೃಷ್ಟಿಸಿರೋದಂತೂ ಸುಳ್ಳಲ್ಲ. ಬೆಂಗಳೂರಿನಿಂದ ರಮೇಶ್ ಜೊತೆ ಪೃಥ್ವಿರಾಜ್, ಟಿವಿ9 ಮಂಗಳೂರು.